ಉಪವಿಭಾಗ ಆಸ್ಪತ್ರೆಯಿಂದ ವರ್ಗವಾದ ಡಾಕ್ಟರ್ ರಾಜಶೇಖರ್ ಅವರನ್ನು ಇಲ್ಲಿನ ರೈತ ಸಂಘದ ಪದಾಧಿಕಾರಿಗಳು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಪಟ್ಟಣದ ಆಸ್ಪತ್ರೆಯ ಮುಂಭಾಗದಲ್ಲಿ ಶನಿವಾರ ಶಾಲು ಹಾರ ಹಾಕಿ ಪೇಟ ತೊಡಿಸಿ ಪುಷ್ಪಮಾಲೆ ಹಾಕುವ ಮೂಲಕ ಅಭಿನಂದಿಸಿದರು. ಬಳಿಕ ಮಾತನಾಡಿದ ರೈತರು, ನಮ್ಮ ನೆಚ್ಚಿನ ವೈದ್ಯರಾದ ಡಾಕ್ಟರ್ ರಾಜಶೇಖರ್ ಅವರು ಹಲವಾರು ವರ್ಷಗಳಿಂದ ಸತ್ಯಗಾಲ, ಚಾಮರಾಜನಗರ ಹಾಗೂ ಕೊಳ್ಳೇಗಾಲದ ಆಸ್ಪತ್ರೆಗಳಲ್ಲಿ ಉತ್ತಮವಾದ ಸೇವೆ ಸಲ್ಲಿಸುವ ಮೂಲಕ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಇನ್ನು ಮುಂದೆಯೂ ಸಹ ಇವರು ಉತ್ತಮವಾದ ಸೇವೆಯನ್ನು ಜನರಿಗೆ ಕೊಡಲಿ ಎಂದು ಆಶಿಸಿ ಇವರ ಕುಟುಂಬಕ್ಕೆ ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜು, ರೈತ ಸಂಘದ ಅಧ್ಯಕ್ಷರಾದ ನಾಗರಾಜು ಸರಗೂರು, ಸಿಂಗನಲ್ಲೂರು ಮಲ್ಲೇಶ್ವರಪ್ಪ, ವೀರಭದ್ರಸ್ವಾಮಿ, ಶ್ರೀಧರ್, ರಾಮಕೃಷ್ಣ, ದಶರಥ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲ ಜನಗಳು, ಎಲ್ಲ ಸರ್ಕಾರದ ಕೊಳ್ಳೇಗಾಲ ತಾಲೂಕಿನ ಮತ್ತು ಹನೂರು ಭಾಗದ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಯವರುಗಳು, ಗೌರವಾನ್ವಿತ ಹಿರಿಯರು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ನನಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಸೊ ಅವರ ಸಹಕಾರದಿಂದ ನಾನು ಆದಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಮುಖಂಡರುಗಳಿಗೆ, ನಮ್ಮ ಬಸವರಾಜರಿದೆ, ದಶರಥ ಇದ್ದಾರೆ, ಸೊ ರೈತ ಸಂಘದ ಯಜಮಾನಿಗಳೆಲ್ಲ ಮುಖಂಡರುಗಳಿದ್ದಾರೆ, ಎಲ್ರಿಗೂ ನಾನು ಇಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದೇನೆ. ಖಂಡಿತ ನಿಜವಾಗ್ಲೂ ಇದೇ ತಾಲೂಕು, ನಾನು ಜೈಪುರದ ನಾಗರದಿಂದ ಊರಿನ ಮಗನಾಗಿರೋದ್ರಿಂದ ಇಷ್ಟು ಪ್ರೀತಿ ವಾತ್ಸಲ್ಯ ಖಂಡಿತ ತೋರಿಸಿದ್ದೀನಿ. ಖಂಡಿತ ನನಗೆ ಅದು ಎಲ್ರಿಗೂ ನಾನು ಚಿರಋಣಿ ಆಗಿದ್ದೀನಿ. ಸೊ ಇಷ್ಟು ಹೇಳ್ತಾ ನಮ್ಮೆಲ್ಲರಿಗೂ ಧನ್ಯವಾದ. ಡಾಕ್ಟರ್ ರಾಜಶೇಖರ್ ಸಾಹೇಬರು ನಮ್ಮ ತಾಲೂಕಿನವರೇ. ಇವರ ಒಂದು ಸೇವೆ ಸತ್ಯಗಾಲದಿಂದ ಹಿಡಿದು ಚಾಮರಾಜನಗರ ಜಿಲ್ಲೆ ಮತ್ತು ಕೊಳ್ಳೇಗಾಲ ತಾಲೂಕಿನಲ್ಲಿ ನಿರಂತರವಾಗಿ ಒಂದು ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನಮಗಾದರೂ ಇವತ್ತು ನಮ್ಮ ತಾಲೂಕು ಅವ್ರ ಹೆಸರು ಭಾಳ ಒಂದು ಉನ್ನತ ಸ್ಥಾನದಲ್ಲಿದೆ. ಅವರು ಇನ್ನೂ ಇಲ್ಲೇ ಇರಬೇಕಾಗಿತ್ತು ಅನ್ನೋದು ಒಂದು ನಮ್ಮ ಆಸೆ ಆಗಿದೆ. ಆದರೂ ಸರ್ಕಾರದ ನಿಯಮ ಎಲ್ಲ ತಾಲೂಕು ಜಿಲ್ಲೆಗಳಲ್ಲೂ ಅವ್ರ ಸೇವೆ ಸಿಗಬೇಕು ಅನ್ನೋ ಒಂದು ವಿಚಾರ ಇದೆ. ಹಾಗಾಗಿ ಅವ್ರು ಎಲ್ಲರೂ ಹೋಗಲಿ, ಅವ್ರ ಹೆಸರು ಇದೇ ರೀತಿ ಭಾಳ ಕಾಲ ಚೆನ್ನಾಗಿ ಉಳಿಯುತ್ತೆ. ಅವ್ರ ಕುಟುಂಬಕ್ಕೆ ದೇವರು ಆಯುಸ್ಸು, ಆರೋಗ್ಯವನ್ನು, ಯಾಕೆಂದರೆ ಆರೋಗ್ಯ ಕೊಡೋರು ಸಾಹೇಬರು. ಆದರೆ ಇವತ್ತು ನಾವು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಅವ್ರಿಗೆ ಎಲ್ಲೇ ಹೋದ್ರೂ ಅವರು ಆಯುಸ್ಸು, ಆರೋಗ್ಯ ಚೆನ್ನಾಗಿದ್ದು ಎಲ್ಲ ರೋಗಿಗಳನ್ನ ಇಲ್ಲಿ ಯಾವ ರೀತಿ ಮಾಡಿದ್ರು ಒಳ್ಳೆಯ ರೀತಿನ ಅದೇ ರೀತಿ ಬೇರೆ ಜಿಲ್ಲೆನಲ್ಲೂ ಉತ್ತಮವಾದ ಹೆಸರನ್ನ ತರಲಿ, ನಮ್ಮ ಜಿಲ್ಲೆಗೆ ಕೀರ್ತಿ ತರಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಮಗೆ ಗೊತ್ತಾಗಿಲ್ಲ. ನಿನ್ನೆ ಅವ್ರದ್ದು ಸೆಂಡ್ ಆಫ್ ಪಾರ್ಟಿ ಅಂದಿದ್ರೆ ಇನ್ನೂ ಭಾಳ ಅದ್ದೂರಿಯಾಗಿ ಮಾಡ್ತಾಯಿದ್ವಿ. ಅನಿವಾರ್ಯ ಕಾರಣ ಇವತ್ತು ನಮಗೆ ಸುಮಾರಾಗಿ ಗೊತ್ತಾದ ಹೊತ್ತಿಗೆ ಎಲ್ಲ ನಮ್ಮ ರೈತ ಬಂಧುಗಳು, ಎಲ್ಲ ಅಭಿಮಾನಿಗಳು ಇವತ್ತು ಬಂದು ಅವ್ರಿಗೆ ಒಂದು ಸಣ್ಣದ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅವ್ರ ಇಲಾಖೆಯವರೆಲ್ಲ ಸಹ ನಮಗೆ ಇದು ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಇನ್ನಿತರ ಎಲ್ಲ ಡಾಕ್ಟ್ರುಗಳು ಸಹ ಸಾಹೇಬ್ರ ರೀತಿಯೇ ನಡ್ಕೊಳ್ಳಿ ಅಂತೇಳಿ ನಮ್ಮ ಒಂದು ಸಹಕಾರನೂ ಅವ್ರಿಗೂ ಸಹ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ರಾಜಶೇಖರ್ ಡಾಕ್ಟ್ರು ಬಂದು ಸಾಧಾರಣವಾಗಿ ಅಂದರೆ ಒಂದು 9 ವರ್ಷ ಆಗಿದೆ. ಆದರೂ ನಮ್ಮ ಕೊಳ್ಳೇಗಾಲ ತಾಲೂಕಲ್ಲಿ ಮತ್ತು ಸತ್ತಿಗಾಲದಲ್ಲೂ ಕೂಡ ಒಂದು 3 ವರ್ಷ ಇದ್ದರು, 10 ವರ್ಷ ಇದ್ದರು. ನಮ್ಮ ನಗರದಲ್ಲೂ ಕೂಡ ಚಾಮರಾಜನಗರದಲ್ಲಿ ಸುಮಾರು ಅಂದರೆ ಒಂದು 10 ವರ್ಷ ಇದ್ದರು. ಆಮೇಲೆ ಒಂದು ನಗರದಲ್ಲಿ ಸುಮಾರು ಒಂದು 40 ಶಸ್ತ್ರಚಿಕಿತ್ಸೆನೂ ಕೂಡ 4,000 ಮಾಡಿದ್ದಾರೆ. ತುಂಬ ಗೌರವವಾಗಿ ಮಾಡವ್ರೆ. ನಮ್ಮ ಕೊಳ್ಳೇಗಾಲಕ್ಕೆ ಬಂದ ಮೇಲೆ ಕೊಳ್ಳೇಗಾಲದ ಆಸ್ಪತ್ರೆಯಲ್ಲಿ ಬೇಕಾದಂಥ ಕರೆಂಟ್ದೇ ಆಗಲಿ ಮತ್ತು ಬೋರಿಂಗ್ ತೊಂದರೆನೇ ಆಗಲಿ ಯಾವುದೇ ಥರದಲ್ಲೂ ಸರಿಯಾದ ರೀತಿ ಕ್ರಮವಾಗಿ ನೋಡ್ಕೊಂಡು ಬೇಕಾದಂಥ ರೈತರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೂಡ ಮಾಡಿಕೊಂಡು ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಇನ್ನು ಮುಂದೆನೂ ಕೂಡ ನಮ್ಮ ಡಾಕ್ಟರ್ ಆದವರು ಎಲ್ಲೇ ಹೋಗಲಿ, ಯಾವುದೇ ಆಸ್ಪತ್ರೆಗೆ ಹೋದ್ರೂ ನಮ್ಮ ರೈತರುಗಳಿಗೆ ಒಳ್ಳೇದು ಮಾಡಬೇಕಂತ ತಾವು ಹೇಳ್ಕೊಂಡು ತಮಗೂ ಕೂಡ ನಾವು ಗೌರವವಾಗಿ ಹೇಳ್ತಾ ಇದ್ದೀವಿ.